ಮೊಟ್ಟ ಮೊದಲ ಬಾರಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ನಮಸ್ಕರಿಸುತ್ತಾ, ಹಾಗೇನೆ ನಾವು ನೀವೆಲ್ಲರೂ ಧ್ಯಾನ ಮತ್ತು ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಉನ್ನತ ಮಟ್ಟದ ವೇದಿಕೆಯನ್ನ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ರಂಗನಾಥ್ ಅವರಿಗೂ ಸಹ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನ ತಂದೆ ತಾಯಿಗಳಿಗೂ ಅರ್ಪಿಸುತ್ತಾ, ಹಾಗೆ ನಿಮ್ಮ ಮಾಸ್ಟರ್ಸ್ ನೀವು ಸಹ ಇಲ್ಲಿದ್ದೀರಿ, ನಿಮ್ಗೂ ಎಲ್ಲ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತಾ, ಈ ದಿನ ನಾನು ತಗೊಂಡಿರ್ತಕ್ಕಂಥ ಸ್ವಾಧ್ಯಾಯ ನೀತಿಕತೆ ಮಾಸ್ಟರ್ಸ್. ನೀತಿಕತೆನಲ್ಲಿ ಒಂದು ಟಾಪಿಕ್ ಅಪ್ಪ ಅಂದ್ರೆ ಆಕಾಶ ಅನ್ನೋ ಒಂದು ಟಾಪಿಕ್ನ ಬಗ್ಗೆ ನಾನು ಇವತ್ತು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಈ ಕತೆ ಆರಂಭ ಆಗೋದು 1950ರ ದಶಕದಿಂದ ಮಾಸ್ಟರ್ಸ್. ಈ ಕಥೆಯ ಹೀರೋ ಆಗಿರೋ ನನ್ನ ಅಪ್ಪ ಅಂದ್ರೆ ಒಂದು ಮಗ ಇಲ್ಲಿ ಒಂದು ಅಪ್ಪನ ಬಗ್ಗೆ ಹೇಳ್ಕೊತಾ ಇದ್ದಾರೆ. ಅಂದ್ರೆ ಇದು 1950ರ ದಶಕದ ಒಂದು ಕತೆ ಮಾಸ್ಟರ್ಸ್. ಇದು ಒಂದು ಅಪ್ಪ ಅವತ್ತಿಗಿನ್ನು ಹೈಸ್ಕೂಲ್ ಓದಿನಲ್ಲಿ ಮುಂದಿದ್ದ ಅಪ್ಪ ಆ ವಯಸ್ಸಿಗೆ ಬೀಡಿ ಸೇದೋದು, ಇಸ್ಪಿಟ ಹಡುವ ಕಲೆಯನ್ನ ಅಭ್ಯಾಸ ಮಾಡ್ಕೊಂಡಿದ್ರಂತೆ. ಆ ಮಾತು ನಿಜವೋ ಸುಳ್ಳೋ ಗೊತ್ತಿಲ್ಲ, ಆದ್ರೆ ಮಾಂಸ ತಿನ್ನುವ ವಿಷಯದಲ್ಲಿ ಅಪ್ಪನಿಗಿದ್ದ ಆಸಕ್ತಿಯ ಬಗ್ಗೆ ಮಾತ್ರ ಅವತ್ತಿಗೂ ಕತೆಗಳಿವೆ ಅಂತೆ ಮಾಸ್ಟರ್ಸ್. ಅಪ್ಪನದ್ದು 10 ಜನರಿದ್ದ ತುಂಬು ಕುಟುಂಬ, ಈತನೇ ಹಿರಿಯ ಮಗ ಅಂದ ಮೇಲೆ ಎದುರಾಡುವವರು ಯಾರು ಸಹ ಇರ್ಲಿಲ್ಲ ಆ ಮನೆಯಲ್ಲಿ ಮಾಂಸದ ಅಡಿಗೆ ಮಾಡುತ್ತಿದ್ದೇ ವಾರಕ್ಕೊಮ್ಮೆ. ಅವತ್ತು ಅಡಿಗೆ ಆಗುವವರೆಗೂ ಸಹ ಹೊರಗೆಲ್ಲೋ ಅಲ್ದಾಡ್ಕೊಂಡಿದ್ದು, ನಂತರ ದಿಢೀರನೆ ಮನೆಗೆ ಬಂದು ಮಾಡಿದಂತಹ ಅಡಿಗೆನಲ್ಲಿ ಅರ್ಧದಷ್ಟು ಒಬ್ರೇ ಜಮಾಯಿಸ್ತಿದ್ರಂತೆ ಮಾಸ್ಟರ್. ಅದನ್ನ ಕಂಡ ಅಜ್ಜಿ ಹೇಳ್ತಾ ಇದ್ರಂತೆ, ಬಡವರ ಮನೆಗೆ ದೇವರು ಭೀಮಸೇನನ್ನ ಕಳಿಸಿದ್ದಾನೆ, ನಮ್ ಕಷ್ಟನ ಯಾರೊಂದಿಗೆ ಹಂಚ್ಕೊಳ್ಳೋದಪ್ಪ ಅಂತ ಅವರ ಅಜ್ಜಿ ನಿಟ್ಟುಸಿರು ಬಿಡ್ತಾ ಇದ್ರಂತೆ ಮಾಸ್ಟರ್ಸ್. ಹೀಗೆ ಅಶಿಸ್ತಿನಿಂದ ಬೇಜವಾಬ್ದಾರಿ ಬದುಕದಿದ್ದಂತಹ ಅಪ್ಪನ ಬದುಕಲ್ಲಿ ಒಂದು ಪವಾಡ ನಡೆದೇ ಹೋಯ್ತಂತೆ ಮಾಸ್ಟರ್. ಈ ವಿವರಣೆ ಹೇಗಪ್ಪ ಅಂತಂದ್ರೆ, ಅದೊಂದು ಶನಿವಾರ ಅಪ್ಪ ಸಂತೆಗೆ ಹೋಗಿದಾಗ ಅವತ್ತು ಗಾಂಧೀಜಿಯ ಸಬರಮತಿ ಆಶ್ರಮದಿಂದ ಬಂದಿದ್ದಂತಹ ಒಂದಿಬ್ರು ಭಾಷಣ ಮಾಡ್ತಾ ಇದ್ರಂತೆ. ಅಲ್ಲಿ ಧೂಮಪಾನ ಮಾಡಬಾರದು, ಮದ್ಯಪಾನ ಮಾಡಬಾರದು, ಮಾಂಸ ತಿನ್ನಬಾರದು, ಲಂಚ ಪಡೆಯಬಾರದು, ಜಾತಿ ಪದ್ಧತಿಯನ್ನ ನಂಬಿಕೆ ಇಡಬಾರದು, ಇದಿಷ್ಟು ಮಹಾತ್ಮ ಗಾಂಧೀಜಿಯವರ ಸಂದೇಶ ಅಂತ ಒಂದಿಬ್ರು ಸಬರಮತಿ ಆಶ್ರಮದಲ್ಲಿ ಭಾಷಣವನ್ನ ಮಾಡ್ತಾ ಇದ್ರಂತೆ ಮಾಸ್ಟರ್ಸ್. ಅವತ್ತು ಸಂಜೆಗೆ ಮನೆಗೆ ಬಂದವರೇ ಅಪ್ಪ ಕುಟುಂಬದವ್ರ ಎಲ್ಲವರನ್ನು ಸಹ ನಿಲ್ಲಿಸ್ಕೊಂಡು ಅಪ್ಪ ಹೇಳಿದ್ರಂತೆ, ಇವತ್ತಿನಿಂದ ಮನೆಯಲ್ಲಿ ಮಾಂಸದ ಅಡಿಗೆ ಮಾಡುವಂತಿಲ್ಲ, ಹಾಗೇನಾದ್ರೂ ಮಾಡಿದ್ರೆ ನಾನು ಮನೆಯಲ್ಲಿ ಇರೋದಿಲ್ಲ. ಅಷ್ಟೇ ಅಲ್ಲ, ಮನೆಗೆ ಬರ್ತಾರಲ್ಲ ಅವರಲ್ಲಿ ಯಾರೊಬ್ರನ್ನು ಸಹ ನಿಮ್ಮ ಜಾತಿ ಯಾವುದು ಅಂತ ಕೇಳೋ ಹಾಗಿಲ್ಲ, ಯಾರಾದ್ರೂ ಕೇಳಿದ್ರೆ ನಾನಂತೂ ಸುಮ್ನೆ ಬಿಡೋದಿಲ್ಲ ಅಂತ ಅಪ್ಪ ಹೇಳ್ತಾರಂತೆ. ಮಗನ ಮಾತ ಕೇಳಿ ಆತನಿಗೆ ಒಳಗೊಳಗೆ ನಗು, ಖುಷಿ, ಭಯ ಎಲ್ಲ ಆಯ್ತಂತೆ ಮಾಸ್ಟರ್ಸ್. ಆವತ್ತಿಗೆ ಮಾಂಸದ ಅಡಿಗೆ ಪಾತ್ರೆಯೊಂದಿಗೆ ಪರಾರಿ ಆಗ್ತಿದ್ದಂತಹ ಮಗ ಏಕಾಏಕಿ ಮಾಂಸ ತಿನ್ನೋದಿಲ್ಲ ಅಂದ್ರೆ ಅದನ್ನ ನಂಬುವುದಾದ್ರೂ ಹೇಗೆ? ಈ ಕಾರಣದಿಂದನೇ ಮನೆಯ ಇತರ ಸದಸ್ಯರ ಮುಂದೆ ನಾಳೆಯಿಂದ ಸೂರ್ಯ ಪಶ್ಚಿಮದಲ್ಲಿ ಹುಟ್ತಾನೆ ನೋಡ್ತಾ ಇರಿ ಅಂತ ತಾತ ತಮಾಷೆ ಮಾಡ್ತಿದ್ರಂತೆ. ಅಂತ ಪವಾಡ ನಡೀಲಿಲ್ಲ ನಿಜ. ಯಾಕೆಂದ್ರೆ ತನ್ನ ಹೊಸ ನಿಲುವಿನಂದೇ ಅಪ್ಪನು ಹಿಂದೆ ಸರಿಯಲಿಲ್ಲ. ಈ ಬೆಳವಣಿಗೆಯಿಂದ ಸಹಜವಾಗಿ ಖುಷಿಯಾದ ತಾತ ಗಾಂಧಿ ಮಹಾತ್ಮನ ಒಂದು ಮಾತು ನನ್ನ ಮಗನ ಬದುಕನ್ನೇ ಬದಲಾಯಿಸಿ ಬಿಡ್ತು ಅಂತ ಊರ್ ತುಂಬಾ ಹೇಳ್ಕೊಂಡ್ ಬರ್ತಾ ಇದ್ರಂತೆ ಮಾಸ್ಟರ್ಸ್. ಮುಂದೆ ಅದೇ ಗಾಂಧೀಜಿಯ ಮಾತು ಹಿಡ್ಕೊಂಡು ದೇವಾಲಯಗಳಲ್ಲಿ ಎಲ್ಲರಿಗೂ ಮುಕ್ತ ಪ್ರವೇಶ ಸಿಗಲಿ ಎಂದು ವಾದಿಸ್ತಿದ್ರಂತೆ ಅಪ್ಪ. ಕೇಳಿ ಅವರಿದ್ದು ಹಳ್ಳಿ, ಅಲ್ಲಿ ಇವರ ಪರಿವರ್ತನೆಯ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಸಹ ಸಿಗಲಿಲ್ಲ. ಆಗ ಊರ ಹಿರಿಯರೆಲ್ಲ ಮುಂದೆ ನಿಂತು ಅಪ್ಪ ಹೇಳಿದ್ರಂತೆ, ಅಲ್ರಿ, ತಿರುಪತಿ, ಮಧುರೆ, ಕಾಶಿ, ಧರ್ಮಸ್ಥಳ, ನಂಜನಗೂಡಿನಂತಹ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿಯೇ ಎಲ್ರಿಗೂ ಸಹ ಮುಕ್ತ ಪ್ರವೇಶ ಇದೆ. ಅಲ್ಲಿನ ದೇವರುಗಳಿಗೆ ಹೋಲಿಸಿದ್ರೆ ನಮ್ಮ ಊರಲ್ಲಿ ಇರೋದು ಲೋಕಲ್ ದೇವರುಗಳು. ಇಂಥ ಜನ ಇಂಥ ಕಡೆಯಲ್ಲಿ ನಿಂತು ನೋಡಬೇಕು ಅಂತ ದೇವರೇನಾದ್ರೂ ನಿಮ್ಮ ಮುಂದೆ ನಿಂತು ಹೇಳಿದಾನಾ? ಒಂದು ಹೊಸ ಬದಲಾವಣೆ ನೀವ್ಯಾಕೆ ಮುಂದಾಗಬಾರ್ದು ಅಂತ ಅಪ್ಪ ಊರಿನ ಜನರ ಹತ್ರ ಕೇಳಿದ್ರಂತೆ. ಈ ಮಾತು ಊರ ಹಿರಿಯರಿಗೆ ಇಷ್ಟವಾಗ್ಲಿಲ್ಲ. ಅವರೆಲ್ಲ
ಹೇಳ್ತಾ ಇದ್ರಂತೆ, ಹುಡುಗ ಜಾಸ್ತಿ ಓದಿದಾನೆ, ಹಂಗಾಗಿ ತಲೆ ಕೆಟ್ಟವಂತರ ಏನೇನೋ ಮಾತಾಡ್ತಾ ಇದ್ದಾನೆ ಅನ್ನೋ ನಿರ್ಧಾರಕ್ಕೆ ಊರಿನ ಜನ ಬಂದ್ರಂತೆ ಮಾಸ್ಟರ್ಸ್. ಇದಿಷ್ಟು ಅವರಿವರಿಂದ ಕೇಳಿ ತಿಳಿದದ್ದು. ಹಾಗಾಗಿ ಈ ಮಾತುಗಳಲ್ಲಿ ಸ್ವಲ್ಪ ಸುಳ್ಳು, ಸ್ವಲ್ಪ ಸತ್ಯ, ಸ್ವಲ್ಪ ಉತ್ಪ್ರೇಕ್ಷೆ, ಹೀಗೆ ಎಲ್ಲವೂ ಇರಬಹುದೇನ ಮಾಸ್ಟರ್ ಅಂತ ಮಗ ಹೇಳ್ಕೊತಾ ಇದ್ದಾರೆ ಅವರಪ್ಪನ ಬಗ್ಗೆ. ನನಗೆ ಬುದ್ಧಿ ತಿಳಿಯುವ ವೇಳೆಗೆ ಅಪ್ಪನಿಗೆ ಸರ್ಕಾರಿ ನೌಕರಿ ಇತ್ತು. ಮುಜರಾಯಿ ಇಲಾಖೆಯಲ್ಲಿ ಕ್ಲರ್ಕ್ ಆಗಿದ್ದ ಅಪ್ಪನಿಗೆ ಕ್ಯಾಶಿಯರ್ ಹುದ್ದೆಯನ್ನ ನೀಡಲಾಗಿತ್ತು. ದೇವಾಲಯಗಳ ಅರ್ಚಕರಿಗೆ ಸರ್ಕಾರವೇ ಸಂಬಳ ಕೊಡುತ್ತದೆ ಎಂಬ ಕಾನೂನು ಜಾರಿಗೆ ಬಂದಿದ್ದ ಸಂದರ್ಭದಲ್ಲಿ ಅದು ಆಗಲೇ ಒಂದು ಚೆಕ್ ಪಾಸ್ ಆಗಬೇಕಾದರೆ ಇಂತಿಷ್ಟು ಕಮಿಷನ್ ಕೊಡಬೇಕು ಎಂಬ ತಮ್ಮದೇ ಕಾನೂನನ್ನ ಹಲವು ಅಧಿಕಾರಿಗಳು ಜಾರಿಗೆ ತಂದಿದ್ರಂತೆ ಮಾಸ್ಟರ್ಸ್. ಆಗಲೂ ಗಾಂಧೀಜಿಯ ಮಾತುಗಳೊಂದಿಗೆ ಬದುಕುತ್ತಿದ್ದ ಅಪ್ಪ ಇಂಥ ಆವೇಶಕ್ಕೆ ಬಲಿಯಾಗಲಿಲ್ಲ. ಅಧಿಕಾರಿಗಳ ಮಾತಿಗೆ ಕೇರ್ ಮಾಡದೆ ರಿಜಿಸ್ಟರ್ಡ್ ಅಂಚೆಯ ಮೂಲಕ ಎಲ್ಲಾ ಅರ್ಚಕರಿಗೂ ಚೆಕ್ ತಲುಪಿಸ್ಬಿಡ್ತಾ ಇದ್ರಂತೆ ಮಾಸ್ಟರ್ಸ್. ಇದರಿಂದ ಅರ್ಚಕರು ಆಗ ಜನಸಾಮಾನ್ಯರ ದೃಷ್ಟಿಯಲ್ಲಿ ಅಪ್ಪ ಹೀರೋ ಆಗಿದ್ದು ನಿಜ, ಆದ್ರೆ ಅಧಿಕಾರಿಗಳ ದೃಷ್ಟಿಯಲ್ಲಿ ವಿಲನ್ ಆಗೋದ್ರು. ಅಪ್ಪನ ಆಟವನ್ನ 7-8 ತಿಂಗಳು ಮೌನವಾಗಿ ಸಹಿಸಿಕೊಂಡ ಅಧಿಕಾರಿಗಳು ಕಡೆಗೊಂದು ದಿನ ಒಂದು ಚಿಕ್ಕ ಪ್ರಮೋಷನ್ ನೀಡಿ ಬೇರೊಂದು ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿ ಕೈ ತೊಳೆದುಕೊಂಡ್ರಂತೆ ಮಾಸ್ಟರ್ಸ್. ಪ್ರಮೋಷನ್ನ ನೆಪದಲ್ಲಿ ಅಪ್ಪ ಬಂದದ್ದು ಕಂದಾಯ ಇಲಾಖೆಗೆ. ಅಲ್ಲಿಯೂ ಕ್ಯಾಶಿಯರ್ ಹುದ್ದೆ. ಅದೇ ಪ್ರಾಮಾಣಿಕತೆಯನ್ನ ಅಂಗೈಲಿ ಹಿಡ್ಕೊಂಡು ಅಪ್ಪ ದುಡಿಮೆಗೆ ನಿಂತರು. 5-6 ತಿಂಗಳು ಕಳೆಯುವುದರೊಳಗೆ ಆ ಊರಿನಲ್ಲಿದ್ದ ನೌಕರರು ತಲೆಗೊಂದು ಮಾತಾಡೋದಕ್ಕೆ ಆರಂಭಿಸ್ತಾರಂತೆ. ಹೆಚ್ಚಿನವರು ಆಯಾ ಕಟ್ಟಿನ ಜಾಗಕ್ಕೆ ಶನಿ ಬಂದು ಕೂತಂಗಾಯ್ತು, ಈ ಮನುಷ್ಯ ತಾನೂ ತಿನ್ನಲ್ಲ, ನಮಗೂ ತಿನ್ನಲಿಕ್ಕೆ ಬಿಡಲ್ಲ ಎಂದು ಗೊಣಗಾಡಿಕೊಂಡ್ರಂತೆ ಮಾಸ್ಟರ್ಸ್. ಈ ಸಂದರ್ಭದಲ್ಲಿ ನಮಗೂ ಅರ್ಥವಾದ ಒಂದು ವಿಶೇಷ ಸಂಗತಿ ಎಂದರೆ, ಅಪ್ಪನ ಸಹೋದ್ಯೋಗಿಗಳ ಬಳಿ ಹೆಚ್ಚಿನವರಿಗೆ ಸ್ವಂತ ಮನೆ ಇತ್ತು, ಕಾರು ಬೈಕುಗಳಿದ್ದವು. ಅದೆಲ್ಲವೂ ಲಂಚದ ಹಣದಿಂದಲೇ ಬಂದದ್ದು ಎಂಬ ಗುಟ್ಟನ್ನ ಅಮ್ಮನಿಗೆ ಅದ್ಯಾರೋ ಹೇಳಿಕೊಟ್ರೋ ಕಾಣೆ. ಆಕೆ ಒಂದು ದಿನ ನಮಗೆಲ್ಲ ಒಂದು ಪಾಠ ಹೇಳಿಕೊಟ್ಲು. ಅದನ್ನ ನಾವು ಅಪ್ಪನ ಮುಂದೆ ರಿಪೀಟ್ ಮಾಡ್ಬೇಕಿತ್ತು. ಅದೊಂದು ಭಾನುವಾರ ಅಮ್ಮನ ಕಣ್ಸನ್ನೆಯ ಮೇರೆಗೆ ನಾವು ಮಕ್ಕಳೆಲ್ಲರೂ ಎದುರು ಕೂತು ಹೇಳಿಯೇ ಬಿಟ್ಟೆವು. ಅಪ್ಪ, ಎದುರು ಮನೆಯಲ್ಲಿ ಬೈಕು, ಟಿವಿ, ಫ್ರಿಡ್ಜ್ ಎಲ್ಲ ಇದೆ, ನಮ್ಮ ಮನೆಯಲ್ಲಿ ಏನು ಇಲ್ಲ, ಎಲ್ಲರೂ ಲಂಚ ತಗೋತಾರೆ ಅಂದ್ಮೇಲೆ ನೀವು ತಗೋಬಹುದಲ್ಲ. 100 ಜನ ಕಳ್ಳರ ಮಧ್ಯೆ ಒಬ್ಬರು ಒಳ್ಳೆಯವರಿದ್ರೆ ಏನು ಪ್ರಯೋಜನ ಅಂತ ಮಕ್ಕಳೆಲ್ಲ ಕೂತು ಅಪ್ಪನ ಕೇಳ್ತಾರಂತೆ ಮಾಸ್ಟರ್ಸ್. ಅದಕ್ಕೆ ಅಪ್ಪ ಅದುವರೆಗೂ ಸಹ ಮೌನವಾಗಿದ್ದು ಅಮ್ಮ ಹೇಳಿದಳು, ಮಕ್ಕಳ ಮಾತನ್ನಾದ್ರೂ ಕೇಳ್ರಿ, ನಾವು ಬಡವರಾಗಿಯೇ ಹುಟ್ಟಿದ್ವಿ ನಿಜ, ಬಡವರಾಗಿಯೇ ಸತ್ತೋಗ್ಬೇಕಾ, ನೀವು ಸ್ವಲ್ಪ ಬದಲಾಗಬಾರ್ದ ಅಂತ ಅಮ್ಮ ಅಪ್ಪನಿಗೆ ಕೇಳ್ತಾಳಂತೆ. ಈ ಮಾತಿಂದ ಅಪ್ಪ ಸಿಟ್ಟಾಗ್ಲಿಲ್ಲ, ಬದಲಿಗೆ ಅಮ್ಮನೂ ಸೇರಿದಂತೆ ಎಲ್ಲರನ್ನು ಎದುರು ಕೂರಿಸ್ಕೊಂಡು ಹೇಳಿದ್ರಂತೆ, ಅಪ್ಪ, ನಿಮಗೆ ಹೊಟ್ಟೆ ಬಟ್ಟೆಗೆ ತೊಂದರೆಯಾಗಿದ್ಯಾ? ಇಲ್ಲ ತಾನೆ? ಹಾಗಿರುವಾಗ ಅನ್ಯಾಯದ ಹಾದಿಗೆ ನನ್ನನ್ನೇಕೆ ತಳ್ಳುತ್ತೀರಿ? ಒಂದು ಕೆಲಸ ಮಾಡಿಕೊಳ್ಳಲು ಯಾರೋ ಒಬ್ಬ ಲಂಚ ಕೊಡ್ತಾನೆ ನಿಜ, ಹಾಗೆ ಕೊಟ್ಟವನು ಅಷ್ಟು ದೂರ ಹೋಗಿ ಲಂಚ ಪಡೆದವನ ಮನೆ ಹಾಳಾಗ್ಲಿ, ಅವನ ಮಕ್ಕಳಿಗೆ ಬರಬಾರದು ಬರ್ಲಿ ಎಂದು ಶಾಪವನ್ನ ಹಾಕಿರುತ್ತಾನೆ. ನನ್ನ ಮಕ್ಕಳಿಗಾಗಲಿ ಕುಟುಂಬಕ್ಕಾಗಲಿ ಅಂಥದೊಂದು ಶಾಪ ತಟ್ಟುವುದು ಬೇಡ. ಅದಕ್ಕೆ ನಾನು ಯಾವ ಲಂಚದ ಕೆಲ್ಸಕ್ಕೂ ಸಹ ಕೈ ಹಾಕೋದಿಲ್ಲ ಅಂತ ಅಪ್ಪ ಹೇಳ್ತಾರಂತೆ ಮಾಸ್ಟರ್ಸ್. ಮುಂದೆ ಏನಾಯ್ತಂದ್ರೆ, ಅಪ್ಪನ ಒಂದೊಂದು ನಡೆಯನ್ನು ನಿಯಂತ್ರಿಸುವ ವಿನಾಕಾರಣ ಅವಮಾನಿಸುವ ಪ್ರಯತ್ನಗಳು ಇಲಾಖೆಯಲ್ಲಿ ನಡೆಯುತ್ತಲೇ ಹೋದವು. ಒಂದೆರಡು ಸಂದರ್ಭಗಳಲ್ಲಿ ಅಪ್ಪ ತಿರುಗಿ ಬೀಳುವ ಪ್ರಯತ್ನ ಮಾಡಿದ್ರು. ಆದರೆ ಅವರಿಗೆ ವಿರುದ್ಧವಾಗಿ ಕಂದಾಯ ಇಲಾಖೆಯ ಅಧಿಕಾರಿಗಳೆಲ್ಲ ಒಟ್ಟಾಗಿ ನಿಂತಿದ್ರು. ಅವರ ಬೆಂಬಲಕ್ಕೆ ಅಪ್ಪನ ಕೈ ಕೆಳಗಿನ ನೌಕರರು ಸಹ ಇದ್ರು. ತಾನು ಏಕಾಂಗಿ ಎಂಬುದನ್ನು ಅರ್ಥವಾದ ಮೇಲೆ ಅಪ್ಪ ಸುಮ್ಮನಾದ್ರು. ಆದ್ರೆ ಅಧಿಕಾರಿಗಳು ಸುಮ್ಮನಾಗ್ಲಿಲ್ಲ. ಕ್ಯಾಶಿಯರ್ ಕೂಡ ಆಗಿರುವ ಈತ ಹಣ ದುರುಪಯೋಗ ಮಾಡಿಕೊಂಡಿದ್ದಾನೆ, ಕೆಲವು ಸಾವಿರ ರೂಪಾಯಿಗಳಿಗೆ ಲೆಕ್ಕ ಸಿಗುತ್ತಿಲ್ಲ ಅಂತ ಹೇಳ್ತಾರಂತೆ. 1 ವಾರದೊಳಗೆ ಎಲ್ಲಾ ಆರೋಪಗಳಿಗೂ ಉತ್ತರಿಸುವಂತೆ ನೋಟಿಸ್ ಜಾರಿ ಮಾಡ್ತಾರಂತೆ ಮಾಸ್ಟರ್ಸ್ ಅಧಿಕಾರಿಗಳು ಅಪ್ಪನ್ಗೆ. ಅದಕ್ಕೆ ಪ್ರಾಮಾಣಿಕತೆಯನ್ನೇ ಉಸಿರಾಡುತ್ತಾ ಬದುಕಿದ್ದ ಅಪ್ಪನಿಗೆ ಇದು ಬಹುದೊಡ್ಡ ಶಾಕ್. ಆದರೂ ಆತ ಸಂಯಮ ಕಳೆದುಕೊಳ್ಳಲಿಲ್ಲ. ಎಲ್ಲಾ ಆರೋಪಗಳಿಗೂ ಉತ್ತರಿಸಲು ಕುಳಿತರು. ರಾತ್ರಿ ಇಡೀ ನಿದ್ದೆ ಬಿಟ್ಟು ಒಂದೊಂದೇ ಕಡತ ಹುಡುಕಿದರು.
ಖರ್ಚಾದ ಹಣದ ವಿವರ ಸಿಕ್ಕಿದಾಗ ಗೆಲುವಾದ್ರೂ ಬಹುಶಃ ಅದು ಕಡತ ಪರಿಶೀಲನೆಯ ಕಡೆ ದಿನ. ಆಗಲೇ ರಾತ್ರಿ 12 ದಾಟಿತ್ತು. ಅವತ್ತು ಎಷ್ಟು ಹುಡುಕಾಡಿದ್ರೂ ಸಹ 32 ರೂಪಾಯಿ 50 ಪೈಸೆ ರೂಪಾಯಿಗೆ ಹಾಗೂ 25 ರೂಪಾಯಿಗೆ ಲೆಕ್ಕ ಸಿಗಲೇ ಇಲ್ಲ. ನೋಟಿಸ್ಗೆ ಉತ್ತರವಾಗಿ ಈ ಹಣವನ್ನ ನನ್ನ ಸಂಬಳದಿಂದ ಮುರಿದುಕೊಳ್ಳಬಹುದು ಎಂದು ಬರೆಯುವ ವೇಳೆಗೆ ಅಪ್ಪನ ಕಣ್ಣಿಂದ ಪಟಪಟನೆ ಹನಿಗಳು ಜಾರಿ ಬಿದ್ವಂತೆ ಮಾಸ್ಟರ್. ಅದನ್ನು ಕಂಡ ಅಮ್ಮ ಭಯಗೊಂಡುಕೊಂಡು ಕೇಳಿದ್ರಂತೆ, ಯಾಕ್ರಿ, ಯಾಕೆ ಅಳ್ತಾ ಇದ್ದೀರಾ? ಅಪ್ಪ ತಲೆ ತಗ್ಗಿಸಿಕೊಂಡೆ ಉತ್ತರ ಕೊಟ್ರು, ನೋಡು, ನಾನು ಒಂದೇ ಒಂದು ಪೈಸೆಯನ್ನು ತಿಂದಿಲ್ಲ, ಹಾಗಿದ್ರೂ ಈಗ ತಿಂದಿದ್ದೀನಿ ಅಂತ ಒಪ್ಕೋಬೇಕಾಗಿದೆ ಅಂತ ಅಪ್ಪ ಹೇಳ್ತಾರಂತೆ. ಮುಂದೆ ಏನಾಯ್ತು ಗೊತ್ತಾ ಸರ್? ಈ ಮನುಷ್ಯನನ್ನ ಹೇಗಾದ್ರೂ ಮಾಡಿ ಬಗ್ಗಿಸ್ಲೇಬೇಕು ಅಂತ ಹಿರಿಯ ಅಧಿಕಾರಿಗಳೆಲ್ಲ ಮಸಲತ್ತು ಮಾಡಿ 500 ಕಿಲೋಮೀಟರ್ಗಳ ದೂರವಿದ್ದ ಊರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ಆದ್ರೆ ಅಪ್ಪ ಆಗ್ಲೂ ಹೆದರ್ಲಿಲ್ಲ. ನಮಗೆಲ್ಲ ಧೈರ್ಯ ಹೇಳಿ ಅದುವರೆಗೂ ಕಂಡಿಲ್ಲದ ಊರಿಗೆ ಹೊರಟು ನಿಂತರು. ಅದಕ್ಕೂ ಮುಂಚೆ ಕುಟುಂಬದವರೊಂದಿಗೆ ಖುಷಿಯಿಂದ ಇರಲೆಂದು 1 ವಾರ ರಜೆ ತಗೊಂಡು ಕುಟುಂಬದ ಜೊತೆ ಖುಷಿಯಾಗಿ ಇದ್ರಂತೆ ಮಾಸ್ಟರ್ಸ್. ಮರುದಿನ ಒಂದು ಅನಿರೀಕ್ಷಿತ ಘಟನೆ ನಡೆದೇ ಹೋಯ್ತು. ನಮ್ಮ ಕ್ಷೇತ್ರದ ಶಾಸಕರು ಸೀದಾ ಮನೆಗೆ ಬಂದ್ರು. ತೋರಿಕೆಗೆ ಅದೋ ಇದೋ ಮಾತಾಡಿ, ಏನ್ ಸ್ವಾಮಿ ಇದು ಅನ್ಯಾಯ, ನಿಮ್ಗೆ ವರ್ಗ ಆಗಿದೆಯಂತೆ, ಒಂದ್ಸಲ ನಮ್ಮ ಆಫೀಸ್ ಕಡೆ ಬನ್ನಿ ಮಾತಾಡುವ, ನಾಳೆ ನಾಡಿದ್ರಲ್ಲಿ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗುವ ಹಾಗೆ ಮಾಡ್ತೇನೆ ಅಂದ್ರು. ಅಪ್ಪ ಒಪ್ಪಲಿಲ್ಲ. ಆತ ಮನೆಯಿಂದ ಹೋದ ಮೇಲೆ MLAನೇ ಮನೆ ಬಾಗಿಲಿಗೆ ಬಂದ್ರು. ಇದೆಂತ ಸೊಕ್ಕು ನಿಮ್ದು ಎಂದು ಅಮ್ಮ ಜಗಳಕ್ಕೆ ನಿಂತ್ಲು. ಆಗ ಅಪ್ಪ ತಣ್ಣಗೆ ಹೇಳಿದ್ರು, ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗ್ಬೇಕು ಅನ್ನೋದಾದ್ರೆ ಆ ಶಾಸಕನಿಗೆ ಲಂಚ ಕೊಡಬೇಕು. ಈ ಜನ್ಮದಲ್ಲಿ ನಾನು ಲಂಚ ಕೊಡಲ್ಲ, ತಗೊಳ್ಳೋದು ಇಲ್ಲ ಅಂತ ಅಪ್ಪ ಹೇಳಿದ್ರಂತೆ ಮಾಸ್ಟರ್ಸ್ ಅಮ್ಮನ್ಗೆ. 7-8 ವರ್ಷಗಳ ನಂತರ ಅಪ್ಪನಿಗೆ ನಿವೃತ್ತಿ ಆಯ್ತು. ಈ ಹೊತ್ತಿಗಾಗ್ಲೇ ಅಪ್ಪನ ವಿಷಯವಾಗಿ ನನಗೊಂಥರ ಅಸಹನೆ ಬೆಳೆದಿತ್ತು. ಒಂದು ಸಂಜೆ ಪೇಟೆ ಬೀದಿಯಲ್ಲಿ ಸಿಕ್ಕ ಸ್ಕೂಲ್ ಮಾಸ್ಟರ್ ರಾಮೇಗೌಡರೊಂದಿಗೆ ನನ್ನ ಸಂಕಟವನ್ನೆಲ್ಲ ಹೇಳಿಕೊಂಡೆ. ನಮ್ಮಪ್ಪ ನಿಜಕ್ಕೂ ವೇಸ್ಟ್ ಬಾಡಿ ಸರ್. ಬರ್ತಿ 30 ವರ್ಷ ಸರ್ಕಾರಿ ನೌಕರಿಲಿದ್ರು, ಅದು ಏನು ಕಂದಾಯ ಇಲಾಖೆಯಲ್ಲಿ ಇದ್ರು, ಆದ್ರೆ ಏನು ಉಪಯೋಗ? ಒಂದು ಸೈಟ್ ಇಲ್ಲ, ಒಂದು ಮನೆ ಇಲ್ಲ, ಒಂದೊಳ್ಳೆಯ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ. ಪ್ರಾಮಾಣಿಕತೆಯನ್ನೇ ನಂಬಿಕೊಂಡವರ ಕುಟುಂಬದವರಿಗೆ ಸಿಗೋದು ತೆಂಗಿನಕಾಯಿ ಚಿಪ್ಪು ಅಷ್ಟೇನಾ ಸರ್ ಅಂತ ಈ ಮಗ ರಾಮೇಗೌಡ ಮಾಸ್ತರ್ಗೆ ಕೇಳ್ತಾನಂತೆ ಮಾಸ್ಟರ್ಸ್. ನನ್ನ ಮಾತನ್ನು ಅಷ್ಟಕ್ಕೆ ತಡೆದ ರಾಮೇಗೌಡರು ಹೇಳಿದ್ರು, ನೋಡೋ, ನಿಮ್ ತಂದೆ ನಿಮ್ಗೆ ವಿದ್ಯೆ ಕೊಡಿಸಿದ್ದಾರೆ, ಒಳ್ಳೆಯ ಬುದ್ಧಿ ಕಲಿಸಿದ್ದಾರೆ, ಪ್ರಾಮಾಣಿಕನಾಗಿದ್ರೂ ನೆಮ್ಮದಿಯಿಂದ ಬದುಕಬಹುದೆಂದು ತೋರಿಸಿಕೊಟ್ಟಿದ್ದಾರೆ. ಮುಖ್ಯವಾಗಿ ಮಕ್ಕಳ ಮೇಲೆ ಸಾಲದವರೇ ಹೊರಿಸಿಲ್ಲ. ನಿಮ್ಮ ಪಾಲಿಗೆ ಯಾರೊಬ್ಬರ ಶಾಪ ತಾಗಲು ಬಿಟ್ಟಿಲ್ಲ. ನಿಮ್ಗೆ ಹೊರೆ ಆಗುವಂತೆ ಅವರು ಬದುಕಿಲ್ಲ. ಇನ್ನು ಹೆಚ್ಚಿನದನ್ನು ನೀವು ಬಯಸುವುದಾದರೂ ಏಕೆ ಅಂತ ರಾಮೇಗೌಡರ ಮಾಸ್ತರು ಮಗನ್ಗೆ ಹೇಳ್ತಾರಂತೆ ಮಾಸ್ಟರ್ಸ್. ಅದಕ್ಕೆ ಇವರು ಹೇಳ್ತಾರಂತೆ, ಮೇಷ್ಟ್ರು ಮಾತುಗಳಿಗೆ ನನ್ನಲ್ಲಿ ಉತ್ತರ ಇರ್ಲಿಲ್ಲ. ಈಗ ಹೇಳಲೇಬೇಕಾದ ಒಂದೆರಡು ಮಾತುಗಳಿವೆ ಕೇಳಿ. ಎಲ್ರಿಗೂ ಕೂಡ ಅಪ್ಪನೆಂದರೆ ಹೆಮ್ಮೆ, ಅಪ್ಪನೆಂದರೆ ಪ್ರೀತಿ, ಅಪ್ಪನೆಂದರೆ ಅಸಡ್ಡೆ. ಮಹಾಭಾರತದಲ್ಲಿ ಆಕಾಶಕ್ಕಿಂತ ದೊಡ್ಡ ವಸ್ತು ಯಾವುದು ಎಂಬ ಯಕ್ಷ ಪ್ರಶ್ನೆಗೆ ಧರ್ಮರಾಯ ಹೇಳಿದಂತೆ ತಂದೆ ಎಂದು ಉತ್ತರಿಸುತ್ತಾನೆ. ಈ ಮಾತು ಪೂರ್ತ ನಿಜ ಹೌದಲ್ವಾ? ಎಲ್ಲಾ ಮನೆಯ ಅಪ್ಪಂದರಿಗೂ ಹಾಡು ಬರುತ್ತೆ, ಡ್ಯಾನ್ಸ್ ಗೊತ್ತಿರುತ್ತೆ, ಸಿಟ್ಟು ಬರುತ್ತೆ, ಪೂಸೆ ಹೊಡೆಯುವುದು ಗೊತ್ತಿರುತ್ತೆ. ಸಮಯ ಬಂದಾಗ ಅಪ್ಪ ಅಮ್ಮನೂ ಆಗಬಲ್ಲ. ತಾಳ್ಮೆ ಕಳೆದುಕೊಂಡಾಗ ಮಾತ್ರ ಸಿಡಿಲಿನಂತೆ ಹಬ್ಬರಿಸಬಲ್ಲ. ಈ ಗುಟ್ಟು ಗೊತ್ತಿರುವುದರಿಂದಲೇ ನಾವು ಗಳಿಗೆಗೊಮ್ಮೆ ನಮ್ಮ ಅಪ್ಪನಿಗೆ ಹೇಳಿದ್ರೆ ನಾವು ಕೇಳಿದನ್ನ ಕೊಡಿಸ್ತಾರೆ ಬಿಡಪ್ಪ ಎಂತೇವೆ. ಯಾರಾದ್ರೂ ಹೆದರಿಸಿದ್ರೆ ನಮ್ಮ ಅಪ್ಪಂಗೆ ಹೇಳ್ತೇನೆ ನೋಡು ಎಂದು ಎಚ್ಚರಿಸ್ತೇವೆ. ಹಾಗೆಯೇ ಯಾವುದೋ ತಪ್ಪು ಮಾಡಿ ಸಿಕ್ಕಿ ಬಿದ್ದಾಗ ಅಪ್ಪನನ್ನು ಕಂಡಾಕ್ಷಣ ನಿಂತಲ್ಲೇ ನಡುಗುತ್ತೇವೆ. ವಿಪರ್ಯಾಸವೇನೆಂದರೆ ಇವತ್ತು ಹೆಚ್ಚಿನ ಮನೆಗಳಲ್ಲಿ ಅಪ್ಪಂದಿರಿಗೆ ಸಿಗಬೇಕಾದ ಮರ್ಯಾದೆ ಸಿಗುತ್ತಿಲ್ಲ. ಮಕ್ಕಳದ್ದು ಏನೇನೋ ತಕರಾರು. ಹೆಚ್ಚಿನವರು ಬೇರೆಯವರೊಂದಿಗೆ ತಮ್ಮನ್ನು ಹೋಲಿಸಿಕೊಂಡೇ ಜಗಳಕ್ಕೆ ನಿಲ್ತಾರೆ. ನಮ್ಮಿಷ್ಟದಂತೆ ಬೆಳೆಸಲು ಆಗದಿದ್ದ ಮೇಲೆ ಯಾಕೆ ಹುಟ್ಟಿಸ್ಬೇಕಿತ್ತು ಎಂಬ ಕ್ರೂರ ಪ್ರಶ್ನೆಯಿಂದಲೇ ಅಪ್ಪನ ಕಂಗಳಲ್ಲಿ ನೀರಿಗಿಳಿಸುತ್ತಾರೆ. ನಿಜ ಹೇಳಬೇಕೆಂದರೆ ಅಪ್ಪ ಎಂಬುದು ಆಕಾರವಲ್ಲ, ಅದು ಎಲ್ಲವನ್ನು ಒಳಗೊಂಡ
ಆಕಾಶ, ಜಗತ್ತಿನ ಎಲ್ಲ ಅಪ್ಪಂದಿರ ಸಂಭ್ರಮ, ಸಂಕಟ, ಕನಸು, ಕನವರಿಕೆ ಎಲ್ಲವನ್ನು ವಿವರಿಸಲು ಈ ಕತೆ ಅದರಲ್ಲಿನ ಪಾತ್ರಧಾರಿಗಳಿಗೆಲ್ಲ ಒಂದು ನೆಪ ಅಷ್ಟೇ ಅಂತ. ಅಂದ್ರೆ ಅಪ್ಪ ಅಂದ್ರೆ ಆಕಾಶ ಅನ್ನೋದ್ರ ಬಗ್ಗೆ ಒಂದು ಮಗ ತನ್ನ ತಂದೆಯ ಬಗ್ಗೆ ಇದನ್ನೆಲ್ಲ ಹೇಳ್ಕೊಂಡಿದ್ದಾನೆ ಮಾಸ್ಟರ್ಸ್. ಇದು ಇಷ್ಟು ಹೇಳೋದಕ್ಕೆ ನನ್ಗೆ ಅವಕಾಶವನ್ನ ಮಾಡಿಕೊಟ್ಟಂತಹ ಈ ವೇದಿಕೆಗೆ ನಾನು ಅನಂತ ಧನ್ಯವಾದಗಳು. ಹಾಗೆ ಸಹ ನೀವು ಸಹ ಕೇಳಿದ್ದೀರಾ, ನಿಮ್ಗೂ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ ನನ್ನ ಈ ಸ್ವಾಧ್ಯಾಯವನ್ನ ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು.